ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಎರಡನೇ T20 ಮ್ಯಾಚಲ್ಲಿ ಗೆದ್ದ ನಂತರ ಸೂರ್ಯಕುಮಾರ್ ಯಾದವ್ ಅವರು ಒಂದು ಪೆವಿಲಿಯನ್ ಕಡೆ ಹೋಗೋ ಟೈಮಲ್ಲಿ ಅವರ ಕೋಚ್ಗೆ ಕಾಲು ಬೀಳ್ತಾರೆ. ಅದರ ಹಿಂದಿನ ಸತ್ಯ ಏನು ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಅವರು ಸೂರ್ಯಕುಮಾರ್ ಯಾದವ್ ಅವರ ಬಾಲಿಂಗ್ ಕೋಚ್ ಅಂತಲೇ ಹೇಳ್ಬೋದು. ಸ್ಪೀಡ್ ಬಾಲಿಂಗ್ ಕೋಚ್ ಅಂತ ಮಾಹಿತಿ ಇದೆ. ಅವರು ಸೂರ್ಯಕುಮಾರ್ ಯಾದವ್ ಅವರಿಗೆ ಬ್ಯಾಟಿಂಗನ್ನು ಹೇಳಿಕೊಡೋದ್ರಲ್ಲಿ ತುಂಬ ಪಾತ್ರ ವಹಿಸಿದ್ದಾರೆ ಅಂತ ಸುದ್ದಿ ಇದೆ. ಹೀಗಾಗಿ ಸೂರ್ಯಕುಮಾರ್ ಯಾದವ್ ಅವರು ಅವತ್ತು ಎಲ್ಲ ಥರ ಶಾಟ್ ಆಡಿರ್ತಾರೆ. ಬಟ್ ಅವರು ಯಾವ ಪ್ಲೇಯರ್ಗಳು ಕೂಡ ಇನ್ನೂ ತನಕ ಈ ಥರ ಮರ್ಯಾದೆ ಕೊಟ್ಟಿದ್ದು ನೋಡೇ ಇರಲಿಲ್ಲ. ಬಟ್ ಸೂರ್ಯಕುಮಾರ್ ಯಾದವ್ ಅವರು ಮ್ಯಾಚ್ ಮುಗಿದ ತಕ್ಷಣ ಗ್ರೌಂಡಿಂದ ಆಚೆ ಬರೋ ಟೈಮಲ್ಲಿ ತಮ್ಮ ಕೋಚರನ ಕಾಲಿಗೆ ನಮಸ್ಕಾರ ಮಾಡೋದ್ರ ಮೂಲಕ ಒಳ್ಳೆಯ ಗೌರವ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಪ್ಲೇಯರ್ ಎಷ್ಟೇ ಹತ್ರಕ್ಕೆ ಹೋದರೂ ಸ್ವಲ್ಪ ಅಹಂಕಾರ ಅನ್ನೋದಿಲ್ಲ ಅಂತಲೇ ಹೇಳ್ಬೋದು. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಗಳು ಎಷ್ಟು ಸಂಸ್ಕಾರ ಇದೆ, ಹಾಗೆ ಎಷ್ಟು ಚೆನ್ನಾಗಿ ಕೋಚ್ಗಳಿಗೆ ಗೌರವ ಕೊಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.